ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಸಿಹಿ ಕುಂಬಳಕಾಯಿಯ ಪರಾಟ ಮತ್ತು ಬಟಾಟೆ ಪಲ್ಯ ಎರಡೂ ರೆಸಿಪಿಗಳನ್ನು ತೋರಿಸ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆಯ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಲ್ಲಿ ಸಿಹಿ ಕುಂಬಳಕಾಯಿಯನ್ನು ಸಿಪ್ಪೆ ತೆಗೆದು ತಗೊಂಡಿದ್ದೇನೆ. ಅದನ್ನೀಗ ಬೇಯಿಸಿಕೊಳ್ಬೇಕು. ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸಿದರೆ ಸಾಕು. ಇದಕ್ಕೆ ಜಾಸ್ತಿ ನೀರು ಬೇಕಾಗಿರುವುದಿಲ್ಲ, ಇದು ಬೇಗನೆ ಬೇಯ್ತದೆ. ಹಾಗಾಗಿ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿದ್ದೇನೆ. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ನಾನೀಗ ಬೇಯಿಸಿ ತಂದಿದ್ದೇನೆ. ಸಿಹಿ ಕುಂಬಳಕಾಯಿ ನೋಡಿ, ಈ ಥರ ಮೆತ್ತಗೆ ಬೇಯಬೇಕು. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕಿ ಮ್ಯಾಶ್ ಮಾಡಿಕೊಳ್ಬೇಕು, ಅಥವಾ ನೀವು ಮಿಕ್ಸರಲ್ಲಿ ಹಾಕಿ ಇದನ್ನು ರುಬ್ಬಿಕೊಂಡ್ರೂ ಆಗ್ತದೆ. ಇದರ ನೀರನ್ನು ಹಾಗೆ ತೆಗೆದಿಡಬೇಕು. ಮತ್ತು ಹಿಟ್ಟು ಕಲಸುವಾಗ ಬೇಕಿದ್ರೆ ಹಾಕ್ಕೊಳ್ಳಿಕ್ಕಾಗ್ತದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಒಂದು ರುಚಿಗೆ 2 ಚಮಚ ಆಗುವಷ್ಟು ಬೆಲ್ಲ ಹಾಕಿದ್ದೇನೆ. ನಿಮಗೆ ಬೆಲ್ಲ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು. ಸ್ವಲ್ಪ ಸಿಹಿ ಆದರೆ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿ ಆಗ್ತದೆ, ಮತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ನಿಮಗೆ ಸಿಹಿ ಬೇಡ ಅಂತಾದರೆ ಬೆಲ್ಲವನ್ನು ಹಾಕದೆ ಹಾಗೆಯೇ ನೀವು ಪರೋಟ ಮಾಡ್ಕೊಳ್ಬೋದು. ಚೆಂದ ಮಾಡಿ ಮ್ಯಾಶ್ ಮಾಡಬೇಕು. ಸ್ವಲ್ಪ ಕೂಡ ಅದರ ತುಂಡು ಉಳಿಬಾರ್ದು. 1 ಕಪ್ ಆಗುವಷ್ಟು ಸಿಹಿ ಕುಂಬಳಕಾಯಿಯ ತುಂಡು ಇದ್ದರೆ ಅದಕ್ಕೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಿಡಿಯುತ್ತದೆ. ನಾನು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡಿದ್ದೇನೆ. ಅದು ಚೆನ್ನಾಗಿ ಬೆಂದಿರುವುದರಿಂದ ಅದರಲ್ಲಿ ತುಂಡೆಲ್ಲ ಉಳಿಯುವುದಿಲ್ಲ, ಬೇಗನೆ ಮ್ಯಾಶ್ ಮಾಡಲಿಕ್ಕಾಗ್ತದೆ. ಈಗ ಇದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತದೆ ನೋಡಿ, ಅಷ್ಟು ಹಿಟ್ಟು ಹಾಕ್ಕೊಳ್ಬೇಕು. ಎಷ್ಟು ಹಿಟ್ಟು ಬೇಕು ನೋಡಿ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪವೇ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ್ರೆ ಆಯಿತು. ಮತ್ತು ನೀರಿನ ಅವಶ್ಯಕತೆ ಇದ್ದರೆ ಅದು ಸಿಹಿ ಕುಂಬಳಕಾಯಿ ಬೇಯಿಸಿದ ನೀರು ಉಂಟು ನೋಡಿ, ಅದನ್ನೇ ಹಾಕಿದರೆ ಆಯಿತು. ಸಿಹಿ ಕುಂಬಳಕಾಯಿ ಇಷ್ಟ ಇಲ್ಲದ ಮಕ್ಕಳಿಗೆ ಈ ಥರ ಸಿಹಿ ಕುಂಬಳಕಾಯಿಯ ಪರೋಟ ಮಾಡಿ ಕೊಡ್ಬೋದು. ತುಂಬಾ ಚೆನ್ನಾಗಿ ಆಗ್ತದೆ. ಹಾಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ. ಈಗ ನಾನು ನೀರು ಹಾಕದೆ ಇದನ್ನು ಕಲಸಿಕೊಂಡಿದ್ದೇನೆ. ಈಗ ಇದಕ್ಕೆ 1 ಚಮಚ ತುಪ್ಪವನ್ನು ಹಾಕಿ ಚೆನ್ನಾಗಿ ಇನ್ನೊಂದು ಸಾರಿ ಕಲಸಿಕೊಂಡು ಒಂದು ಮುಚ್ಚಳ ಮುಚ್ಚಿಟ್ಟು ಒಂದು 10 ನಿಮಿಷ ಹಾಗೆ ಬಿಡಬೇಕು. ಅದು ಹಿಟ್ಟು ಚೆನ್ನಾಗಿ ನೆನೆಬೇಕು. ಅಷ್ಟೊತ್ತಿಗೆ ಅದಕ್ಕೆ ಬೇಕಾದ ಪಲ್ಯವನ್ನು ಮಾಡಿಕೊಡುವ. ಇಲ್ಲಿ 3 ಬಟಾಟೆಯನ್ನು ಬೇಯಿಸಿಕೊಂಡು ಇಟ್ಕೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ತೆಗೆದು ಪುಡಿ ಮಾಡಿಕೊಳ್ಬೇಕು. ಈಗ ನಾನಿಲ್ಲಿ ಬಟಾಟೆ ಮತ್ತು ಅದಕ್ಕೆ ಹಾಕಲಿಕ್ಕೆ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ತಗೊಂಡಿದ್ದೇನೆ. ಈರುಳ್ಳಿಯನ್ನು ಉದ್ದುದ್ದ ಕಟ್ ಮಾಡಿ ತಗೊಂಡಿದ್ದೇನೆ, ತೆಳ್ಳಗೆ ಮಾಡಿ ಉದ್ದಕ್ಕೆ ಕಟ್ ಮಾಡಿದ್ದೇನೆ. ಬಟಾಟೆಯನ್ನು ಕೂಡ ಪುಡಿ ಮಾಡಿಕೊಂಡಿದ್ದೇನೆ. ಈಗ ಒಲೆಯ ಮೇಲೆ ಒಂದು ಬಾಣಲೆ ಇಟ್ಟು ಅದರಲ್ಲಿ 4 ಚಮಚ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 1 ಚಮಚ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಸಿಡಿದ ಮೇಲೆ 1 ಚಮಚ ಉದ್ದಿನಬೇಳೆ ಹಾಗೆ 1 ಚಮಚ ಕಡಲೆಬೇಳೆ ಹಾಕಿ ಸ್ವಲ್ಪ ಹೊತ್ತು ಹುರಿಬೇಕು. ಉದ್ದಿನಬೇಳೆ ಮತ್ತು ಕಡಲೆಬೇಳೆಯ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ಹುರಿದುಕೊಳ್ಬೇಕು. ಉದ್ದಿನಬೇಳೆ ಮತ್ತು ಕಡಲೆಬೇಳೆಯ ಕಲರ್ ಚೇಂಜ್ ಆಗಿದೆ. ಈಗ 1 ಕಡ್ಡಿ ಕರಿಬೇವನ್ನು ಹಾಕಿದ್ದೇನೆ. ಹಾಗೆ 2 ಹಸಿಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ. ಖಾರ ತಿನ್ನುವವರಾದರೆ ಹಸಿಮೆಣಸು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಈಗ ಅರ್ಧ ಚಮಚ ಆಗುವಷ್ಟು ಅರಿಶಿನ ಹಾಕಿದ್ದೇನೆ. ಹಾಗೆ 1 ಚಮಚ ಆಗುವಷ್ಟು ಹಿಂಗು ಪುಡಿ ಹಾಕಿದ್ದೇನೆ. ಈಗ ಈ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಗುಚಬೇಕು. ಈರುಳ್ಳಿಯ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬಾಡಬೇಕು. ಇದಕ್ಕೆ ನೀರು ಹಾಕಿ ಎಲ್ಲ ಬೇಯಿಸಲಿಕ್ಕಿಲ್ಲ, ಹಾಗಾಗಿ ಎಣ್ಣೆಯಲ್ಲೇ ಇದನ್ನು ಸ್ವಲ್ಪ ಹೊತ್ತು ಮಗುಚಿಕೊಳ್ಬೇಕು. ಈ ಪಲ್ಯ ಚಪಾತಿಗೆ ಪರೋಟಕ್ಕೆಲ್ಲ ತುಂಬಾ ರುಚಿಯಾಗಿ ಆಗ್ತದೆ. ಈಗ ನಾನು ಚೆನ್ನಾಗಿ ಮಗುಚಿಕೊಂಡಿದ್ದೇನೆ. ಈರುಳ್ಳಿಯ ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿ. ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಿದೆ. ಈಗ ಇದಕ್ಕೆ ಪುಡಿ ಮಾಡಿದ ಬಟಾಟೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಜೊತೆಯಲ್ಲೇ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೀರೆಲ್ಲ ಹಾಕಲಿಲ್ಲ, ಬಟಾಟೆ ಮೊದಲೇ ಬೇಯಿಸಿಕೊಂಡಿದೆ, ಹಾಗಾಗಿ ಇದಕ್ಕೆ ನೀರು ಹಾಕುವ ಅವಶ್ಯಕತೆ ಇರುವುದಿಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಹಾಗೆ ಅರ್ಧ ನಿಂಬೆಹಣ್ಣನ್ನು ಹಿಂಡಿಕೊಳ್ತಾ ಇದ್ದೇನೆ. ಈಗ ನಿಂಬೆಹಣ್ಣನ್ನು ಹಿಂಡಿಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಪಲ್ಯ ಕೂಡ ರೆಡಿ ಆಯಿತು.
ಈಗ ಪರೋಟ ಮಾಡುವ ಹಿಟ್ಟು ಕೂಡ ಚೆನ್ನಾಗಿ ನೆನೆದಿದೆ, ತುಂಬ ಮೆತ್ತಗುಂಟು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇನ್ನೊಂದು ಸಾರಿ ನಾದಿಕೊಳ್ಬೇಕು. ತುಂಬ ಹಿಟ್ಟು ಮೆತ್ತಗಿದ್ರೆ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿಕೊಳ್ಬೇಕು. ಈಗ ನಾನು ಚೆನ್ನಾಗಿ ಅದನ್ನು ನಾದಿಕೊಂಡಿದ್ದೇನೆ. ಈಗ ಉಂಡೆಯನ್ನು ಮಾಡಿಕೊಳ್ಬೇಕು. ಪರೋಟ ಮಾಡೋದ್ರಿಂದ ಉಂಡೆ ಸ್ವಲ್ಪ ದೊಡ್ಡದೇ ಮಾಡಿಕೊಳ್ಬೇಕಾಗ್ತದೆ. ಈಗ ಪರೋಟವನ್ನು ಲಟ್ಟಿಸಿಕೊಳ್ಳುವ ಮೊದಲಿಗೆ ಚಪಾತಿ ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು ಉಂಡೆಯನ್ನಿಟ್ಟು ಚಪಾತಿಯಷ್ಟು ದೊಡ್ಡಕ್ಕೆ ಲಟ್ಟಿಸಿಕೊಳ್ಬೇಕು. ಈಗ ಚಪಾತಿಯಷ್ಟು ದೊಡ್ಡಕ್ಕೆ ಲಟ್ಟಿಸಿದ್ದೇನೆ. ಈಗ 1 ಚಮಚ ಆಗುವಷ್ಟು ತುಪ್ಪವನ್ನು ಹಚ್ಚಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಚಿ ಆಮೇಲೆ ಇದನ್ನು ಮಡಿಚಬೇಕು. ಈ ಥರ ಮಡಿಚಿ ಪರೋಟ ಲಟ್ಟಿಸಿದರೆ ಪರೋಟ ತುಂಬಾ ಪದರಾಗಿ ಆಗ್ತದೆ. ನಿಮಗೆ ಕಷ್ಟ ಅಂತ ಅನಿಸಿದರೆ ಹಾಗೆ ನೀವು ಹುರಿದು ತೆಗೆದ್ರೂ ಆಗ್ತದೆ. ಈಗ ಇದನ್ನು ಸ್ವಲ್ಪ ಟೈಟ್ ಮಾಡಿ ಮಡಿಚಬೇಕು. ಮಡಿಚಿ ಆದಮೇಲೆ ಈ ಥರ ರೌಂಡ್ ಮಾಡಿಕೊಳ್ಬೇಕು. ಈ ಥರ ಮಾಡಿ ಇನ್ನು ಇದನ್ನು ವಾಪಸ್ ಹಿಟ್ಟು ಹಾಕಿ ಲಟ್ಟಿಸಿಕೊಳ್ಬೇಕು. ಚಪಾತಿ ಎಷ್ಟು ದೊಡ್ಡದು ಮಾಡಿ ಲಟ್ಟಿಸಿದರೆ ಆಯಿತು. ಈ ಥರ ಚಪಾತಿಯನ್ನು ಮಡಿಚಿ ಮಾಡಿದರೆ ಪರೋಟ ತುಂಬಾ ಮೃದುವಾಗಿ ಆಗ್ತದೆ. ಈಗ ನಾನು ಒಂದು ಪರೋಟವನ್ನು ಲಟ್ಟಿಸಿಕೊಂಡಿದ್ದೇನೆ. ಈ ಥರ ರೌಂಡ್ ಮಾಡಿ ಲಟ್ಟಿಸಿದ್ದೇನೆ. ಈಗ ಇನ್ನೊಂದು ಪರೋಟವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಮಡಚುವ ವಿಧಾನವನ್ನು ಇನ್ನೊಂದು ಸಾರಿ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಂದು ಚಪಾತಿಯನ್ನು ಲಟ್ಟಿಸಿಕೊಂಡಿದ್ದೇನೆ. ಅದಕ್ಕೆ 1 ಚಮಚ ತುಪ್ಪವನ್ನು ಹಚ್ಚುತ್ತಾ ಇದ್ದೇನೆ. ತುಪ್ಪದ ಬದಲಾಗಿ ನೀವು ಎಣ್ಣೆ ಬೇಕಿದ್ರೂ ಹಚ್ಚಿಕೊಳ್ಬೋದು. ಆದರೆ ತುಪ್ಪ ಹಚ್ಚಿದರೆ ರುಚಿ ತುಂಬಾ ಚೆನ್ನಾಗಿರ್ತದೆ. ತುಪ್ಪ ಇಷ್ಟಪಡದವರು ಎಣ್ಣೆಯನ್ನು ಬೇಕಿದ್ರೂ ಹಚ್ಚಿಕೊಳ್ಬೋದು. ಆಮೇಲೆ ಇದನ್ನು ರೌಂಡ್ ಮಾಡಿ ಮಡಚಬೇಕು. ಸ್ವಲ್ಪ ಟೈಟ್ ಮಡಚಿಕೊಳ್ಬೇಕಾಗ್ತದೆ. ನೋಡಿ, ಹೀಗೆ ಮಾಡಿಕೊಂಡು ಲಟ್ಟಿಸಿದರೆ ಆಯಿತು. ಎಲ್ಲ ಪರೋಟವನ್ನು ಲಟ್ಟಿಸಿಕೊಳ್ತೇನೆ. ಈಗ ಒಲೆ ಮೇಲೆ ತವವನ್ನು ಇಟ್ಟಿದ್ದೇನೆ. ತವ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದಕ್ಕೆ ಪರೋಟವನ್ನು ಹಾಕಿ ಹುರಿದುಕೊಳ್ಬೇಕು. ಒಂದು ಸೈಡ್ ಸ್ವಲ್ಪ ಬೇಯಿಸಿದ ಮೇಲೆ ಮಗುಚಿ ಹಾಕಬೇಕು. ಆಮೇಲೆ ಅದಕ್ಕೆ 1 ಚಮಚ ತುಪ್ಪವನ್ನು ಹಾಕಿ, ತುಪ್ಪ ಅಥವಾ ಎಣ್ಣೆ ಬೇಕಿದ್ರೂ ಹಾಕ್ಕೊಳ್ಬೋದು. ತುಪ್ಪ ಹಾಕಿದರೆ ಪರೋಟಕ್ಕೆ ರುಚಿ ಚೆನ್ನಾಗಿರ್ತದೆ. ಈಗ ನಾನಿಲ್ಲಿ ತುಪ್ಪ ಹಾಕಿದ್ದೇನೆ. ಈಗ ಚೆನ್ನಾಗಿ ತುಪ್ಪವನ್ನು ಹಚ್ಚಿ ಆದಮೇಲೆ ಮಗುಚಿ ಹಾಕಬೇಕು. ಹಾಗೆ ಇನ್ನೊಂದು ಕಡೆ ಕೂಡ ತುಪ್ಪವನ್ನು ಹಚ್ಚಬೇಕು. ಹೀಗೆ ಮಾಡಿ ಪರೋಟ ಹುರಿದು ತೆಗೆದ್ರೆ ಆಯಿತು. ಪರೋಟ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ, ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ. ತುಂಬಾ ಮೆತ್ತಗಾಗಿ ತುಂಬಾ ರುಚಿಯಾಗಿ ಆಗ್ತದೆ. ಪರೋಟ ತುಂಬಾ ಮೆತ್ತಗಾಗಿ ಆಗಿದೆ, ಹಾಗೆ ಪದರಾಗಿ ಆಗಿದೆ ನೋಡಿ. ನೀವು ಒಂದು ಸಾರಿ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.